ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಘಟಕದಿಂದ ಭಾನುವಾರ ಬ್ರಹ್ಮಾವರ ತಾಲೂಕು ಘಟಕವನ್ನು ಉನ್ನತಿ ಸಭಾಂಗಣದಲ್ಲಿ ಆರ್ ಪ್ರಭಾಕರ ಪೂಜಾರಿ ಅಧ್ಯಕ್ಷತೆಯಲ್ಲಿ ಉಡುಪಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರವಿರಾಜ್ ಎಚ್ಪಿ ಉದ್ಘಾಟಿಸಿದರು. ಅವರು ಈ ಸಂದರ್ಭ ಮಾತನಾಡಿ, ಪ್ರತಿಯೊಂದು ಕಡೆಯಲ್ಲಿ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಅಳವಡಿಸುವ ಮತ್ತು ಕರ್ನಾಟಕದಲ್ಲಿ ಬ್ಯಾಂಕ್ ಸೇರಿದಂತೆ ಹೊರ ರಾಜ್ಯದ ನಾನಾ ಇಲಾಖಾ ಅಧಿಕಾರಿಗಳಿಗೆ ಕನ್ನಡ ಭಾಷೆಯನ್ನು ಕಲಿಯುವ ಮತ್ತು ತಿಳಿಸುವ ಕಾರ್ಯ ಆಗಬೇಕಾಗಿದೆ ಎಂದರು. ಆರ್ ಪ್ರಭಾಕರ ಪೂಜಾರಿ ಮಾತನಾಡಿ, ಗ್ರಾಮ ಪಂಚಾಯತಿ ಮಟ್ಟದ ಪಿಡಿಒ ಆಡಳಿತ ಅಧಿಕಾರಿಗಳು ಲಂಚಕ್ಕೆ ಕೈ ಒಡ್ಡುವವರ ವಿರುದ್ಧ ಸಂಘಟನೆ ಗ್ರಾಮ ಮಟ್ಟದಲ್ಲಿ ನಮ್ಮ ಸೇನೆ ಕಾರ್ಯನಿರ್ವಹಿಸಲಿದೆ. ಅಂತಹ ಘಟನೆಗೆ ಜಿಲ್ಲಾ ಸಂಘಟನೆ ಸದಾ ನೆರವಾಗಲಿದೆ ಎಂದರು. ಬ್ರಹ್ಮಾವರ ಆಕಾಶವಾಣಿ ವೃತ್ತದ ಬಳಿಯಿಂದ ಬಸ್ ನಿಲ್ದಾಣದ ಮೂಲಕ ಅತಿಥಿಗಳನ್ನು ತೆರೆದ ವಾಹನದಲ್ಲಿ ಮೆರವಣಿಗೆಯಲ್ಲಿ ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಬ್ರಹ್ಮಾವರ ಘಟಕಕ್ಕೆ ನೂತನ ಅಧ್ಯಕ್ಷ ಸುಜಿತ್ ಡಿಸೋಜಾ ಮತ್ತು ಪದಾಧಿಕಾರಿಗಳಿಗೆ ಸಂಘಟನೆಯ ಹೊಣೆಗಾರಿಕೆ ನೀಡಲಾಯಿತು. ನೂತನ ಅಧ್ಯಕ್ಷರನ್ನು ಮತ್ತು ನಾನಾ ಸಾಧಕರನ್ನು ಸನ್ಮಾನಿಸಲಾಯಿತು. ಬಾರ್ಕೂರು ಅತುಲ ಯುವ ಸಂಘದ ಅಧ್ಯಕ್ಷ ಉದಯ್ ಕುಮಾರ್, ಸಂಘಟನೆಯ ಗೀತಾ ಪಾಂಗಳ, ಸುಷ್ಮಾ ಗೌಡ, ಉಮೇಶ್ ಶೆಟ್ಟಿ, ಅಶ್ವಿನಿ ನಾಯ್ಕ್, ರಾಘವೇಂದ್ರ ಶೆಟ್ಟಿ, ರಾಜೇಶ್ ಪೂಜಾರಿ, ಮೋಹಿನಿ ಇನ್ನಿತರರು ಉಪಸ್ಥಿತರಿದ್ದರು. ಯಾವಾಗ ಪ್ರಭಾಕರ ಪೂಜಾರಿ ಅವರು ನೇತೃತ್ವವನ್ನು ವಹಿಸಿಕೊಂಡರು, ಅದರ ನಂತರ ಅವರು ಪ್ರತಿಯೊಂದು ತಾಲೂಕಿನಲ್ಲಿ ಅಧ್ಯಕ್ಷ ನೇಮಕ ಮಾಡಿ, ಪದಾಧಿಕಾರಿಗಳನ್ನು ನೇಮಕ ಮಾಡಿ, ಅವರು ತಗೊಳ್ಳುವಂಥ ಕೈಗೊಳ್ಳುವಂಥ ಕನ್ನಡ ಪರ ನಿಲುವುಗಳನ್ನು, ಕನ್ನಡಕ್ಕೆ ಏನಾದರೂ ತೊಂದರೆ ಆದಲ್ಲಿ ಅದರ ಕನ್ನಡ ಪರವಾಗಿ ನಿಲ್ತಾ ಇರುವಂಥ ಕಾರ್ಯಕ್ರಮಗಳನ್ನು ಮುನ್ನಡೆಸ್ತಾ ಇರುವಂಥ ನೋಡಿದರೆ ನಿಜಕ್ಕೂ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಇದನ್ನು ನಾವು ಕಣ್ಣಾರೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಅವರು ಸಾಕಷ್ಟು ಅಭಿಯಾನಗಳನ್ನು ಈಗಾಗಲೇ ಹೇಳಿದಂತಹ ಬೋರ್ಡನ್ನು ಕನ್ನಡದ ಅಕ್ಷರಗಳಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಹೋರಾಟ ಮಾಡಿದ್ದೀರಿ ಅಲ್ವಾ? ಅಂತಹ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಿಜವಾಗ್ಲೂ ಇನ್ನು ಮುಂದಿನ ದಿನಗಳಲ್ಲಿ ದೇವರು ಇನ್ನಷ್ಟು ಶಕ್ತಿ ಕೊಡಿ. ಇಂತಿಂಥ ಒಳ್ಳೆ ಅಧ್ಯಕ್ಷ ಸಿಕ್ಕಿದ ಮೇಲೆ ಇನ್ನೇನು ಬೇಕು ಅಲ್ವಾ? ಅಂತಹ ಅಧ್ಯಕ್ಷ ತಾಲೂಕು ಜೊತೆಗಿದ್ದಾರೆ. ಒಂದೇ ಒಂದು ಬೇಕಾಗುವಂಥದ್ದು ಎಲ್ಲರೂ ಒಗ್ಗಟ್ಟಿನಲ್ಲಿದ್ದು ಕೆಲಸ ಮಾಡಬೇಕಾಗಿರುವಂಥದ್ದು. ಇವತ್ತು ಕನ್ನಡ ಪರ ಕಾರ್ಯಕ್ರಮಗಳನ್ನು ಮಾಡೋರಿಗೆ ತೊಂದರೆ ಕೊಡುವಂತಹ ಜನಗಳು ನಮ್ಮಲ್ಲಿ ಇದ್ದಾರೆ. ಎಷ್ಟೇ ಈಗ ನಾವು ತಾಲೂಕು ಸಾಹಿತ್ಯ ಪರಿಷತ್ತು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ನಮಗೆ ತೊಂದರೆ ಕೊಡುವ ತುಂಬ ಜನ ಇದ್ದಾರೆ. ಆದರೆ ನಾವು ಕನ್ನಡಾಂಬೆಗೆ ಕೊಡ್ತಾ ಇರುವಂತಹ ಒಂದು ಸೇವೆ ಹೇಳ್ಕೊಂಡು ಮಾಡ್ತಾ ಇದ್ದಾಗ ನಮ್ಗೆ ಯಾವುದು ಇದುವರೆಗೂ ಎಷ್ಟೇ ತೊಂದರೆ ಕೊಟ್ಟರು ಏನೂ ಆಗಲಿಲ್ಲ. ಹಾಗಾಗಿ ನಿಮಗೂ ಯಾವುದೇ ತೊಂದರೆಗಳು ಬರಲೇ ಇಲ್ಲ. ಕನ್ನಡವನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥ ಕರ್ತವ್ಯ ನಮ್ಮೆಲ್ಲರದ್ದು. ನಿಮ್ಮ ಜೊತೆಗೆ ನಾವು ಸಾಥಿಯಾಗಿರ್ತೀವಿ. ಭಾಳ ಚೆನ್ನಾಗಿ ಹೇಳಿದ್ದಾರೆ. ಮೇಲೆ ನಮ್ಮೆಲ್ಲ ಜಾತಿ ಯಾವುದು? ಕನ್ನಡವೇ ನಮ್ಮ ಜಾತಿ. ನಮ್ಮ ಧರ್ಮ ಯಾವುದು? ಕನ್ನಡವೇ ನಮ್ಮ ಧರ್ಮ. ನಮ್ಮ ದೇವರು ಯಾವುದು? ಸಂಘಟನೆ ಒಂದು ಶಕ್ತಿ ಬೇಕು. ಹಾಗಾಗಿ ಉಡುಪಿ ಜಿಲ್ಲೆಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆಗೆ ಯಶಸ್ವಿಯಾಗಿ ಮೂಡಿ ಬಂದಿದೆ. ಮಹಿಳಾ ಘಟಕ ಕೂಡ ಆಗ್ತಾ ಇದೆ. ಈಗ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ ಮಹಿಳಾ ಘಟಕ ರಚನೆ ಆಗಿದೆ. ಪ್ರತಿ ತಾಲೂಕಿನಲ್ಲಿ ಪುರುಷ ಘಟಕ ರಚನೆ ಆಗಿದೆ. ಪ್ರತಿ ತಾಲೂಕಿನಲ್ಲೂ ಕೂಡ ಮಹಿಳಾ ಘಟಕವನ್ನ ಮಾಡುವಂತ ಜವಾಬ್ದಾರಿ ತಾಲೂಕು ಅಧ್ಯಕ್ಷಗಳಿಗೆ ನಾನು ಹೇಳ್ತಿದ್ದೇನೆ. ಅದು ಮೊದಲ ಬಾರಿಗೆ ನಮ್ಗೆ ಅನಿಸುತ್ತೆ ಈಗ ಬೈಂದೂರಿಂದ ಆರಂಭ ಆಗುತ್ತೆ ಅನಿಸುತ್ತದೆ. ರಾಜೇಶ್ ಪೂಜಾರಿ ಬೈಂದೂರಿಂದ ಆರಂಭ ಆಗಿ ಅದು ಮುಂದೆ ಈ ತಿಂಗಳಿಗೆ ಬೈಂದೂರು ಘಟಕಗಳ ಉದ್ಘಾಟನೆ ಆಗಲಿಕ್ಕಿದೆ. ನನಗೆ ಒಂದು ಹೆಮ್ಮೆ ಇದೆ. ಇವತ್ತು ನಮ್ಮೊಟ್ಟಿಗೆ ಒಂದಷ್ಟು ಕಾರ್ಯಕ್ರಮಗಳಿದ್ದೀರಿ. ಸಂಘಟನೆ ಯಾಕೆ ಬೇಕು, ಹೇಗೆ ಮಾಡಬೇಕು ಸಂಘಟನೆ ಅಂತ ಹೇಳುತ್ತದೆ. ಈಗಾಗಲೇ ಪೂಜಾರಿ ಅವರು ಈಗ ಕರ್ನಾಟಕ ರಕ್ಷಣಾ ಮಾತು ಹೇಳಿದ್ರು. ಮತ್ತೆ ಉಮೇಶ್ ಶೆಟ್ಟಿ ಅವರು ಕೂಡ ಅವರು ಮಾತಾಡೋದು ಮಾತು ಜಾಸ್ತಿ ಮಾತುಗಳಿಗೆ ಬಂದಿದ್ರು ಕೂಡ ಯಾಕೆ ಬೇಕು ಸಂಘಟನೆ, ಇದು ಇದಕ್ಕೆ ವೇದಿಕೆಗೆ ಮಾತ್ರ ಸೀಮಿತವಾಗಿರಬಾರ್ದು. ನೆಕ್ಸ್ಟ್ ನಿಮ್ಮೆಲ್ಲರ ಪಡೆಯಬೇಕು. ನಾಡು ನುಡಿಯ ವಿಚಾರವಾಗಿ ನಾವು ಹೋರಾಡಬೇಕಾದ್ರೆ, ನಮ್ಮ ಎದುರಾಳಿಗಳನ್ನ ಸದೆ ಬಡಿಬೇಕಾದ್ರೆ ನಮ್ಮ ಸೈನ್ಯ ಬಲವಾಗಿರ್ಬೇಕಾಗ್ತದೆ. ಹಾಗಾಗಿ ಬ್ರಹ್ಮಾವರ ಘಟಕದ ಅಧ್ಯಕ್ಷರನ್ನು ಹೇಳುವಂತಹ ದಿನಗಳಲ್ಲಿ ಕಾರ್ಯಕರ್ತರ ಪಡೆಯನ್ನು ಹೆಚ್ಚು ಮಾಡಬೇಕು. ಒಂದು ಜಿಲ್ಲಾ ಕೇಂದ್ರಗಳಿಗೆ ಕರೆ ಕೊಟ್ಟಾಗ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸೈನಿಕರು ಸೇರಬೇಕು. ಈಗ ನಾವು